ಮಾತು ಕೇಳಲ್ಲ. ಎನಿವೆ ಥ್ಯಾಂಕ್ ಯು ಛಾಯ್ ಮೇಡಮ್, ಥ್ಯಾಂಕ್ ಯು. ಬೇಕಲ್ಲಿ ಒಂದು ಸಲ ಏನಾಯ್ತು ಅಂದರೆ, ಈ ಚಿತ್ರ ಈಗ ನಮ್ಮ ಡಾಕ್ಟರ್ ಸೂರಜ್ ಅವ್ರು ಬಂದು ವೇದಿಕೆಗೆ ಬಂದು ಹಾಡೋ ಈ ಚಿತ್ರದ ಬಗ್ಗೆ ಹೇಳ್ತೀನಿ. ಕಥೆನ ನಾವು ಮಾಡೋದು ಬೇಡ, ನಮ್ದಲ್ಲ. ಕಥೆ ನಾವು ಮಾಡೋದು ಬೇಡ, ಈ ಬಾಂಬೆಯಿಂದ ಮಾಡಿಸೋಣ ಅಂಥೇಳಿ ನಮ್ಮ ಅಣ್ಣವ್ರ ಯೂನಿಟ್ನವರು ಈ ಶರ್ಟ್ ಹಾಕದೆ ಓಡಾಡ್ತಾನಲ್ಲ, ಯಾರು, ಸಲ್ಮಾನ್ ಖಾನ್ ಅಲ್ವಾ, ಆ ಸಲ್ಮಾನ್ ಖಾನ್ ಅಪ್ಪ ಸಲೀಂ ಖಾನ್ ಮತ್ತು ಜಾವೇದ್ ಸರ್, ಆ ಜೋಡಿ ಭಾಳ ಫೇಮಸ್ ಆಗಿ ಗೊತ್ತಲ್ಲ, ಕಥೆ ಅಂದರೆ ಅವರೇನೆ. ಸೊ ಅವ್ರ ಹತ್ರ ಹೋಗಿ ಕಥೆ ಬರ್ಸ್ಕೊಂಬನ್ನಿ ಅಂತ ಮಾತಾಡಿಕೊಂಡು ಚಿ ಉದಯಶಂಕರ್ ಕಳಿಸ್ತಾರೆ. ಚಿ ಉದಯಶಂಕರ್ ಸರು ಅವ್ರು ನನಗೆ ಹೇಳಿದ್ದು, ಉದಯಶಂಕರ್ ಸರ್ ಹೇಳಿದಂಥ ಪ್ರಸಂಗ ಇದು, ಕಥೆ ಬಗ್ಗೆ ಡಿಸ್ಕಷನ್ ಆಗಬೇಕು. ಉದಯಶಂಕರ್ ಸರ್ ಹೋದರು, ಗಡದ್ದಾಗಿ ಊಟ ಮಾಡಿದ್ರಂತೆ. ಅವರು ಸಲೀಂ ಅವ್ರ ಮನೆಗೆ ಹೋಗೋದಕ್ಕೆ ಮುಂಚೆ ಒಳ್ಳೆ ಭೋಜನ ಆಯಿತು, ಆನಂದವಾಗಿ ಹೋದರು. ಉದಯಶಂಕರ್ ಸರ್ ನಿಮ್ಗೆ ಗೊತ್ತು, ಭೋಜನ ಪ್ರಿಯರು, ರಸಿಕರು, ಎಲ್ಲಿಗೆ ಜಾಸ್ತಿ ನಿದ್ದೆ ಪ್ರಿಯರು. ಹೋದರು, ಕೂತ್ಕೊಂಡ್ರು, ಕಥೆ ಹೇಳೋಕ್ಕೆ ಶುರು ಮಾಡಿದ್ರು. ಸಲೀಂ ಜಾವೇದು ಅಲ್ಲಿ ಭಾಳ, ಅಲ್ಲಿ ಹಿಂದಿನಲ್ಲಿ ಭಾಳ ಒಂಥರ ಅವ್ರದೇ ಗ್ರಾಮರ್ ಬೇರೆ. ಇವರು ಪಾಪ ಕಥೆ ಕೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ, ಇವ್ರು ಕೇಳ್ತಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ, ತಾಚಿ ಮಾಡಿಬಿಟ್ರು. ಅವ್ರಿಗೆ ಸಿಟ್ಟು ಬಂತು, ಸಲೀಂ ಅವ್ರಿಗೆ ಸಿಟ್ಟು ಬಂತು. ಆದರೆ ಬೇಕು ಅಂತಲೇ ನಾನೇ ನನ್ನ ಪಾಡಿ ಕತೆ ಹೇಳಿದ್ದೀನಿ, ನೀನು ಕೇಳಿಲ್ಲ ನಂದೇನು ಅಂದ್ಬಿಟ್ಟು, ನೀನು ನಿದ್ದೆ ಮಾಡು ಅಂದ್ಕೊಂಡು ಅವ್ರು ಕತೆ ಹೇಳ್ಕೊಂಡು ಹೋದ್ರು, ನಿದ್ದೆ ಮಾಡ್ತಾನೆ ಇದ್ರು. ಆಮೇಲೆ ಫ್ರೆಶ್ ಆಗಿ ಎದ್ಬಿಟ್ರು ಮುಗಿದ್ಮೇಲೆ. ತುಂಬ ಚೆನ್ನಾಗಿದೆ ಕಥೆ. ಸಲೀಂ ಅವ್ರಿಗೆ ಸಿಟ್ಟು ಬಂತು, ಅಲ್ಲ ಸರ್, ನೀವು ನೋಡಿದ್ರೆ ನಿದ್ದೆ ಮಾಡ್ತಿದ್ರಿ, ಕಷ್ಟಪಟ್ಟು ಕತೆ ಹೇಳಿದೆ ನಾನು, ಅದಕ್ಕೆ ಚೆನ್ನಾಗಿದೆ ಅಂತೀರಿ, ಎಲ್ಲ ಗೊತ್ತಲ್ಲ, ಕರೆಕ್ಟಾಗಿದೆ, ಏನು ಹೇಳಿ ನೋಡೋಣ. ಆ ನಿದ್ದೆಯಲ್ಲೂ ಸಹ ಕರೆಕ್ಟಾಗಿ ಕಥೆಯನ್ನು ಗ್ರಹಿಸಿ ಇದು ಹೀಗೆ ಬರುತ್ತೆ ಅಂತ ಹೇಳಿದಂತಹ ಆ ವಿಲಕ್ಷಣ ಪ್ರತಿಭೆ, ಮಹಾನ್ ಪ್ರತಿಭೆ ನಮ್ಮ ಉದಯಶಂಕರ್ ಸಾರ್ದು. ಈ ಗೀತೆಯನ್ನು ನಮ್ಮ ಯಜುವೇಂದ್ರ ಚಾಹಲ್ ಗೊತ್ತಲ್ಲ, ಕ್ರಿಕೆಟ್ ಪ್ಲೇಯರು, ಆತನ ಜೊತೆ ಇಂಟರ್ನ್ಯಾಷನಲ್ ಚೆಸ್ನಲ್ಲಿ ಆತನ ಜೊತೆ ಆಟ ಆಡ್ತಾ, ಇಂಟರ್ನ್ಯಾಷನಲ್ ಮಟ್ಟದ ಚೆಸ್ ಪ್ಲೇಯರ್ ಒಬ್ಬರು ಕ್ರಿಕೆಟ್ ಕಡೆ ಹೋದರು, ಒಬ್ಬರು ಕನ್ಸಲ್ಟೆಂಟ್ ಯೂರಾಲಜಿಸ್ಟು, ಆಂಡ್ರಾಲಜಿಸ್ಟು, ಟ್ರಾನ್ಸ್ಪ್ಲಾಂಟ್ ಸರ್ಜನ್ನು, ಮೆಡಿಕಲ್ ಡೈರೆಕ್ಟರ್, ಜುಪಿಟರ್ ಹಾಸ್ಪಿಟಲ್ಸ್ ಆ್ಯಂಡ್ ಬೋರ್ಡ್ ಮೆಂಬರ್ ಆಫ್ ಜುಪಿಟರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಅಸೋಸಿಯೇಟ್ ಪ್ರೊಫೆಸರ್ ಅಟ್ BJS ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್, ಇನ್ ಇಂಟರ್ನ್ಯಾಷನಲ್ ಚೆಸ್ ಪ್ಲೇಯರ್, ಕಾಮನ್ವೆಲ್ತ್ ಬ್ರಾಂಜ್ ಮೆಡಲಿಸ್ಟ್ ಅವರು ಡಾಕ್ಟರ್ ಸೂರಜ್ ಇಲ್ಲಿದ್ದಾರೆ. ಹಿ ಹ್ಯಾವ್ ರಿಪ್ರೆಸೆಂಟೆಡ್ ಇಂಡಿಯಾ ಸಾಕಷ್ಟು ಗ್ಲೋಬಲ್ ಪ್ಲಾಟ್ಫಾರ್ಮ್ಸಲ್ಲಿ ಚೆಸ್ನಲ್ಲಿ. ಸೂರಜ್, ನೀವು ಸಾಧನೆ ಮಾಡಿರೋದ್ರಲ್ಲಿ ನಿಮ್ಮ ಅಪ್ಪಗೆ ನೀವು ಕೊಟ್ಟ ಖುಷಿನಲ್ಲಿ 1001 ಅದನ್ನು ಕೊಡಲಿಲ್ಲ ಬರ್ರಿ ನಮ್ಮ ಅಪ್ಪಗೆ ನಾನು. ಬಾರಿಗೊಂದು ಎಲ್ಲೇ ಇಲ್ಲಿದೆ, ನನ್ನ ಆಸೆಗೆ ಎಲ್ಲಿ ಕೊನೆ ಇದೆ. ನೀವು ಯಾವ ಮೈಕ್ ತೊಗೊಂಡು ಹಾಡಿದ್ರು ಚೆನ್ನಾಗಿ ಬರುತ್ತೆ. ತೊಡೆ ಲೇಪನ ಮಾಡಿದ ಹಾಗೆ ಸರ್ ತಾವು ಬಂದಿದ್ದೀರಿ. ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಮಾಜಿ ಡೆಪ್ಟಿ ಚೀಫ್ ಮಿನಿಸ್ಟರು ಮತ್ತು ನಮ್ಮ ಕ್ಷೇತ್ರದ ಶಾಸಕರು. ಸರ್ ತಮಗೆ ಸ್ವಾಗತ. ಹೇ 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 ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು.
ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ. ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು. ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ. ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ. ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಕಾಣದಿರುವ ಎರಡು ಮುಖಗಳು. ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ. ದುರಾಸೆ ಏತಕ್ಕೆ ನಿರಾಸೆ ಏತಕ್ಕೆ, ಅದೇನೆ ಬಂದರೂ ಅವನ ಕಾಣಿಕೆ. ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ. ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ನಿಧಾನಿಸು ನಿಧಾನಿಸು. ನಿಧಾನಿಸು ನಿಧಾನಿಸು. ಥ್ಯಾಂಕ್ ಯು.